ತಲೆ ಕೂದಲು ಬೆಳ್ಳಗಾಗಿದೆ ಅಂತ ಅಂದ್ಬಿಟ್ಟು ಕೆಮಿಕಲ್ ಹೇರ್ ಡೈನ ಉಪಯೋಗ ಮಾಡ್ತಾ ಇದ್ದೀರಾ. ನ್ಯಾಚುರಲ್ ಆಗಿ ತಲೆ ಕೂದಲು ಯಾವ ಥರ ಕಲರ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ವಾ? ಹಾಗಾದರೆ ಮಿಸ್ ಮಾಡದೆ ನಾನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಗ್ರೇ ಹೇರ್ಸ್ ಅಥವಾ ತಲೆ ಕೂದಲು ಬೆಳ್ಳಗಾಗುವಂಥದ್ದು ಸಾಮಾನ್ಯ ಅಂತಂದರೆ ಸಾಮಾನ್ಯ ಸಮಸ್ಯೆ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಿಗೆ ಇರುವಂಥದ್ದು ಇವಾಗಿನ ಟೈಮಲ್ಲಿ. ಹಾಗಂತಂದ್ಬಿಟ್ಟು ಗ್ರೇ ಹೇರನ್ನು ಕಲರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಕೆಮಿಕಲ್ ಹೇರ್ ಡೈಯನ್ನು ಉಪಯೋಗ ಮಾಡಿದರೆ ನಮ್ಮ ಕತೆ ಮುಗಿಯಿತು ಅಂತಲೇ ಲೆಕ್ಕ. ಯಾಕಂತಂದರೆ ಕೆಮಿಕಲ್ ಇರುವಂಥ ಹೇರ್ ಡ್ರೈ ನಮ್ಮ ತಲೆ ಕೂದಲನ್ನು ಹಾಳು ಮಾಡೋದು ಮಾತ್ರ ಅಲ್ಲದೆ ನಮ್ಮ ಆರೋಗ್ಯವನ್ನು ಕೂಡ ಖಂಡಿತವಾಗ್ಲೂ ಹಾಳು ಮಾಡುತ್ತೆ. ಯಾಕಂತಂದರೆ ಇದರಲ್ಲಿರುವಂಥ ಏನಂತಿರೋದು ಅಮೋನಿಯಾ ಅಂಶಗಳಿದೆಯಲ್ವ, ಅದು ನಮ್ಮ ಆರೋಗ್ಯದ ಮೇಲೆ ಕೂಡ ತುಂಬ ಅಂತಂದರೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ನಿಮಗೆ ರೆಗ್ಯುಲರ್ ಆಗಿ ನೀವು ಹೇರ್ ಡೈ ಏನಂದರೆ ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡ್ತಾ ಇದ್ದರೆ ನಿಮ್ಮ ತಲೆ ಕೂದಲಿಗೆ ಕೂಡ ಅದು ಒಳ್ಳೆಯದಲ್ಲ. ತಲೆ ಕೂದಲು ರಫ್ ಆಗುತ್ತೆ, ಜಾಸ್ತಿ ಉದುರುತ್ತೆ. ಸ್ವಲ್ಪ ಬೆಳ್ಳಗಾಗಿದೆ ಅಂತಂದ್ಬಿಟ್ಟು ನೀವೆಲ್ಲಾದರೂ ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡಿದ್ರಿ ಅಂತಂದರೆ ಕಪ್ಪಾಗಿರುವಂಥ ತಲೆ ಕೂದಲು ಕೂಡ ತುಂಬ ಬೇಗ ಬೆಳ್ಳಗಾಗುತ್ತೆ. ಹೇರ್ ಗ್ರೋತ್ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ. ಯಾಕಂತಂದರೆ ಸಿಕ್ಕಾಪಟ್ಟೆ ಕೆಮಿಕಲ್ ಇರೋದ್ರಿಂದ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ, ಹೇರ್ ತಿನ್ನಾಗುತ್ತೆ, ಹೇರ್ ನಿಮ್ಮದು ಹೆಲ್ದಿಯಾಗಿರಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು, ನಮ್ಮ ಆರೋಗ್ಯನೂ ಚೆನ್ನಾಗಿರಬೇಕು, ತಲೆ ಕೂದಲು ಚೆನ್ನಾಗಿರಬೇಕು. ತಲೆ ಕೂದಲಿಗೆ ಕಲರು ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು? ನ್ಯಾಚುರಲ್ ಆಗಿರುವಂಥ ವಿಧಾನವನ್ನು ನಾವು ಬಳಸಬೇಕು. ಹಾಗಾದರೆ ಯಾವುದದು? ನನ್ನದು ತುಂಬ ಫೇವ್ರೆಟ್ ವಿಧಾನ ಇದೆ, ನಾನು ನಿಮಗೆ ಅದನ್ನ ಇವತ್ತು ಹೇಳ್ತಾ ಇದ್ದೇನೆ. ಆಲ್ಮೋಸ್ಟ್ 1 ವರ್ಷದಿಂದ ನಾನು ರೆಗ್ಯುಲರ್ ಆಗಿ ಇದನ್ನೇ ಮಾಡುವಂಥದ್ದು. ವರ್ಷದಲ್ಲಿ ನಿಮಗೆ ಒಂದು 6 ಅಥವಾ ಒಂದು 5-6 ಸರಿ ಮಾಡಿದರೆ ಸಾಕು. ಅಂದರೆ 2 ತಿಂಗಳಿಗೆ ಒಂದು ಸರಿ ಮಾಡಿದರೆ ಸಾಕು. ತಲೆ ಕೂದಲು ಒಂದು ತುಂಬ ಚೆನ್ನಾಗಾಗುತ್ತೆ, ಕೆಮಿಕಲ್ ಇರಲ್ಲ, 100% ನ್ಯಾಚುರಲ್, ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ, ಹೇರ್ ರೂಟ್ ಕೂಡ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗಾದರೆ ಆ ವಿಧಾನ ಯಾವುದು? ನಾನು ನನ್ನ ಅಮ್ಮಿಸ್ ಕುಕರಿ ಚಾನಲಲ್ಲಿ ಇದ್ರ ಬಗ್ಗೆ ತುಂಬ ವಿಡಿಯೋಗಳನ್ನು ಮಾಡಿದ್ದೆ. ತುಂಬ ಜನ ಮತ್ತೆ ಕೇಳ್ತಾನೆ ಇರ್ತಾರೆ ಪ್ರಶ್ನೆಗಳನ್ನು. ಈ ಚಾನಲಲ್ಲಿ ಅಮ್ಮಿಸ್ ಗ್ಲೋ ಚಾನಲಲ್ಲಿ ಈ ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೀವೇನಾದರೂ ನನ್ನ ಈ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂಥದ್ದು ತುಂಬ ಒಳ್ಳೆಯ ವಿಡಿಯೋಗಳನ್ನು ನಾನು ರೆಗ್ಯುಲರ್ ಆಗಿದ್ರಲ್ಲಿ ಹಾಕ್ತಾನೆ ಇರ್ತೇನೆ. ಹೇರ್ ಕೇರ್, ಬ್ಯೂಟಿ ಕೇರ್ ಅಥವಾ ನಮ್ಮದು ಸ್ಕಿನ್ ಕೇರ್ ರಿಲೇಟೆಡ್ ತುಂಬ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಸೊ ಇವತ್ತು ಈ ಚಾನಲಲ್ಲಿ ಮತ್ತೊಂದು ಸರಿ ನಾನು ನಿಮಗೋಸ್ಕರ 100% ನ್ಯಾಚುರಲ್ ಆಗಿ ಗ್ರೇ ಹೇರನ್ನು ಯಾವ ಥರ ಕಲರ್ ಮಾಡ್ಬೋದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ. ವಿಡಿಯೋನ ಕಡೆಯ ತನಕ ನೋಡಿ. ಇದು ನನ್ನ ತುಂಬ ಫೇವ್ರೆಟ್ ಮೆಥಡ್ ಅಂತ ಹೇಳಿದ್ದೇನೆ, ಯಾಕಂತಂದರೆ ಇದು ಅಷ್ಟು ಚೆನ್ನಾಗಿದೆ. ಫಸ್ಟ್ ಏನು ಅಂತಂದರೆ ನಮಗೆ ಬೇಕಾಗಿರುವಂಥದ್ದು ರೆಡಿ ಟು ಯೂಸ್ ಹೆನ್ನ ಪೇಸ್ಟ್, ಮದಿರಂಗಿ ಅಥವಾ ಹೆನ್ನ ಅಂತೀವಿ, ಏನು ಹೇಳ್ತೀವಿ ಅದು. ಅದೆಲ್ಲಿ ಸಿಗುತ್ತೆ? ನಿಮಗೆ ಆನ್ಲೈನಲ್ಲಿ ಆರಾಮ್ಸೆ ಸಿಗುತ್ತೆ. ಒಂದು 200-300 ರೂಪಾಯಿ ಕೊಟ್ಟರೆ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಇದೆ. ಇವ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ ರಾಜಸ್ಥಾನದಿಂದ ಇವರು ಒಳ್ಳೆ ಕ್ವಾಲಿಟಿಯ ಮೆಹಂದಿ, ಮದಿರಂಗಿ, ಹೆನ್ನ ಎಲೆಗಳನ್ನು ಇವರು ತಗೊಂಬಂದು ರೆಡಿ ಮಾಡ್ತಾರೆ. ಒಂದು ಈ ಮದಿರಂಗಿದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಡೀಪ್ ಕಲರ್ ಮಾಡುತ್ತೆ. ಮದಿರಂಗಿ ತಲೆ ಕೂದಲನ್ನು ಕಪ್ಪು ಮಾಡೋದ? ಖಂಡಿತವಾಗ್ಲೂ ಇಲ್ಲ. ಮದಿರಂಗಿ ತಲೆ ಕೂದಲಿಗೆ ಡಾರ್ಕ್ ಬ್ರೌನ್ ಅಥವಾ ಡಾರ್ಕ್ ಆರೆಂಜ್ ಶೇಡನ್ನು ಕೊಡುತ್ತೆ. ಹಾಗಾದರೆ ಕಪ್ಪು ಬಣ್ಣ ಬರೋ ಥರ ಹೇಗೆ ಮಾಡೋದು? ಅದರ ಮೆಥಡನ್ನು ನಿಮಗೆ ಕ್ಲೀನಾಗಿ ಹೇಳ್ತೀನಿ. ತಲೆ ಕೂದಲಿಗೆ ಕಲರ್ ಮಾಡೋದು, ನ್ಯಾಚುರಲ್ ಆಗಿ ಕಲರ್ ಮಾಡಬೇಕು ಅಂತಂದರೆ ನಮಗೊಂದು ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ. ತಾಳ್ಮೆಯಿಂದ ನಾವು ಮಾಡಿದರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಂತ ನಿಮ್ಮದು ರೆಗ್ಯುಲರ್ ಕೆಮಿಕಲ್ ಇರುವಂತಹ ಹೇರ್ ಡೈ ಹಾಕಿದ ತಕ್ಷಣ ಇವಾಗ 5 ನಿಮಿಷದಲ್ಲೂ ಕಪ್ಪಾಗುವಂತಹ ಅಂದರೆ ಹೇರ್ ಕಲರ್ ಬಂದಿದೆ, ಆ ಥರ 5-10 ನಿಮಿಷಕ್ಕೆ ಇದಾಗುವಂಥ ಕೆಲಸ ಅಲ್ಲ. ನಾನು ಇದನ್ನು ಫಸ್ಟೇ ಹೇಳ್ತಾ ಇದ್ದೇನೆ. ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಇದರಲ್ಲಿ ನಿಮಗೆ ಕಲರ್ ನ್ಯಾಚುರಲ್ ಆಗಿ ಕಪ್ಪು ಬರಬೇಕು, ಡಾರ್ಕ್ ಶೇಡ್ ಬರಬೇಕು, ತುಂಬ ದಿನ ಉಳಿಬೇಕು ಅಂತಂದರೆ ನೀವು 2 ದಿನದ ಪ್ರೊಸೆಸನ್ನು ಫಾಲೋ ಮಾಡಬೇಕು. ಆಮೇಲೆ ಟಚಪ್ ಮಾಡುವಾಗ ಒಂದೇ ದಿನದಲ್ಲಿ ಮುಗಿಸ್ಬೋದು, ಅದು ಆಮೇಲೆ ಹೇಳ್ತೀನಿ. ಆದರೆ ಫಸ್ಟ್ ಟೈಮ್ ನೀವು ಮಾಡೋದಿದ್ರೆ, ನ್ಯಾಚುರಲ್ ಆಗಿ ಕಲರ್ ಮಾಡೋದಿದ್ರೆ ಪೇಷನ್ಸಿಂದ, ತಾಳ್ಮೆಯಿಂದ 2 ದಿನದ ಈ ಪ್ರೊಸೆಸನ್ನು ಫಾಲೋ ಮಾಡಿ. ಇದು ನಿಮ್ಗೆ ಅತ್ಯುತ್ತಮವಾಗಿರುವಂಥ ರಿಸಲ್ಟ್ ಕೊಡುತ್ತೆ. ಫಸ್ಟ್ ಮಾಡೋಗಿದ್ದನ್ನ ಮಾಡಿದ್ರೆ ನೆಕ್ಸ್ಟ್ ನೀವು ಟಚಪ್ ಮಾಡಿಸ್ಕೊಂಡು ಹೋಗ್ಬೋದು. ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ಫಸ್ಟ್ ಟೈಮ್ ಮಾಡೋಕ್ಕೆ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ರೆಡಿ ಟು ಯೂಸ್ ಹೆನ್ನ ಪೇಸ್ಟ್, ನ್ಯಾಟ್ ಹ್ಯಾಬಿಟ್ ಅವ್ರದ್ದು ತುಂಬ ಚೆನ್ನಾಗಿದೆ. ಬೇರೆ ನ್ಯಾಚುರಲ್ ಆಯುರ್ವೇದಿಕ್ ಬ್ರ್ಯಾಂಡ್ ಅವ್ರದ್ದು ಕೂಡ ಇದೆ, ಅದನ್ನು ಬೈ ಮಾಡ್ಬೋದು. ನಿಮಗೆ ಅದನ್ನು ಬೈ ಮಾಡುವ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಆದರೆ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ ಇದರಲ್ಲಿ ಆಮ್ಲ ಪುಡಿ ಅಂದರೆ ನೆಲ್ಲಿಕಾಯಿ ಪುಡಿ, ಭೃಂಗರಾಜ್, ಇನ್ನೇನೇನೋ ಆಯುರ್ವೇದಿಕ್ ಅಥವಾ ಈ ಹರ್ಬ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ತಲೆ ಕೂದಲಿಗೆ ಸ್ಟ್ರೆಂತನ್ನು ಕೊಡುವಂಥದ್ದು, ತಲೆ ಕೂದಲು ಬೇಗ ಗ್ರೋ ಆಗೋ ಥರ ಮಾಡುವಂಥದ್ದು, ಹೇರ್ ಫಾಲನ್ನು ಸ್ಟಾಪ್ ಮಾಡುವಂಥದ್ದು, ತಲೆ ಕೂದಲನ್ನು ಪೋಷಣೆ ಮಾಡುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಇದರಲ್ಲಿ ಹಾಕಿರ್ತಾರೆ, ಮಿಕ್ಸ್ ಮಾಡಿರ್ತಾರೆ. ಹಾಗೆಯೇ ಈ ಆಮ್ಲ ಮತ್ತು ಭೃಂಗರಾಜ್ ಇದೆಲ್ಲದನ್ನು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ತಲೆ ಕೂದಲಿನ ನ್ಯಾಚುರಲ್ ಹೇರ್ ಕಲರ್ ಏನಿದೆ ಅದು ಲಾಂಗ್ ಆಗಿ ಸ್ಟೇ ಆಗುತ್ತೆ. ಆದ್ದರಿಂದ ಇದು ತುಂಬ ಸೇಫ್. ಹೆನ್ನ ಇದಿಷ್ಟು ನಾನು ಹೇಳಿರೋಂಥದ್ದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಸೊ ನೀವು 100% ನ್ಯಾಚುರಲ್ ಅಂತಲೇ ಇದನ್ನ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ವಸ್ತುವನ್ನು ನೀವು ಆರ್ಡರ್ ಮಾಡಬೇಕಾದ ಏನು ಅಂತಂದರೆ ಇಂಡಿಗೋ ಪೌಡರ್. ಮತ್ತೆ ಹೇಳ್ತಾ ಇದ್ದೀನಿ, ಇಂಡಿಗೋ ಪೌಡರ್ ಕೆಮಿಕಲ್ ಅಲ್ಲ, ಇಂಡಿಗೋ ಪೌಡರ್ ನ್ಯಾಚುರಲ್.
ಇದು ಪ್ಲ್ಯಾಂಟ್ ಬೇಸ್ಡ್ ಅಥವಾ ಹರ್ಬ್ ಬೇಸ್ಡೇ. ಈ ಇಂಡಿಗೋ ಪೌಡರ್ ಮತ್ತು ಹೆನ್ನ ಪೇಸ್ಟ್ದು ಕಾಂಬೋ ಪ್ಯಾಕ್ ಜೊತೆಯಲ್ಲೇ ಬರುತ್ತೆ. ಮೆಹಂದಿ ಪೌಡರ್ ತೊಗೊಂಬಂದು ನಾವೇ ಅದನ್ನ ಟೀ ಕಾಫಿ ಡಿಕಾಕ್ಷನ್ ಹಾಕಿ ಕಲಿಸ್ಬಿಟ್ಟು 5-6 ಗಂಟೆ ನೆನೆಸಿಟ್ಟು ಅನಂತರ ತಲೆ ಕೂದಲಿಗೆ ಹಚ್ಬೋದು. ಆದರೆ ಲಾಂಗ್ ಪ್ರೊಸೆಸ್. ಅದರ ಬದಲಾಗಿ ಅವರೇ ನಿಮಗೆ ಈ ಮೆಹಂದಿ ಪೇಸ್ಟನ್ನು ರೆಡಿ ಮಾಡಿ ಕೊಟ್ಟಿರ್ತಾರೆ. ಅಂದರೆ ಆ ಟೀ ಅಥವಾ ಕಾಫಿ ಡಿಕಾಕ್ಷನಲ್ಲಿ ಆಲ್ರೆಡಿ ನೆನೆಸಿಟ್ಟು ಅದಕ್ಕೆ ನೆಲ್ಲಿಕಾಯಿ ಪುಡಿ, ಭೃಂಗರಾಜ್ ಪುಡಿ, ನೀನೇನೇನೋ ಒಳ್ಳೊಳ್ಳೆಯ ಹರ್ಬ್ಸ್ ಇದೆ ಅದೆಲ್ಲದ್ರದ್ದು ಪುಡಿಗಳನ್ನು ಆ ಪೇಸ್ಟಲ್ಲಿ ಮಿಕ್ಸ್ ಮಾಡಿ ರೆಡಿಯಾಗಿ ಪ್ಯಾಕ್ ಮಾಡಿ ನಿಮಗೆ ಕೊಡ್ತಾರೆ. ಅದನ್ನ ಜಸ್ಟ್ ಪ್ಯಾಕನ್ನು ಓಪನ್ ಮಾಡೋದು, ತಲೆಗೆ ಹಚ್ಕೊಳ್ಳೋದು, ಕಲಿಸೋದು, ನೆನೆಸಿಡೋದು ಯಾವುದು ಬೇಕಾಗಲ್ಲ. ಆದ್ದರಿಂದ ಇದು ನನ್ನ ತುಂಬ ಫೇವ್ರೇಟ್. ನಮಗೆ ಆ ಕೆಲಸ ತಪ್ಪುತ್ತೆ. ಟೀ ಕಾಫಿ ಡಿಕಾಕ್ಷನ್ ಮಾಡಬೇಕು, ಕಲಿಸ್ಬೇಕು, ಇಡಬೇಕು, 6 ಗಂಟೆ 7 ಗಂಟೆ ಟೈಮ್ ವೇಸ್ಟ್ ಆಗೋದು ತಪ್ಪದು. ಆದ್ದರಿಂದ ಇದನ್ನ ನೀವು ಆರಾಮ್ಸೆ ತೊಗೊಂಬನ್ನಿ. ಇದ್ರ ಜೊತೆಗೆ ಇಂಡಿಗೋ ಪೌಡರ್ದು ಪ್ಯಾಕೆಟ್ ಕೂಡ ಬರುತ್ತೆ ಕಾಂಬೋ. ಇಲ್ಲ ಈ ಪೇಸ್ಟ್ ಮತ್ತು ಇಂಡಿಗೋ ಪೌಡರನ್ನು ನೀವು ಸಪ್ರೇಟಾಗಿ ಆರ್ಡರ್ ಮಾಡ್ಬೋದು. ಒಂದು ಹೇಳ್ತೇನೆ, ಈ ಪೇಸ್ಟ್ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಡೌಟೇ ಇಲ್ಲ, 100% ಚೆನ್ನಾಗಿರುತ್ತೆ. ಬೇರೆಯವ್ರದ್ದು ಇರುತ್ತೆ, ಆದರೆ ನೋಡ್ಕೊಂಡು ತೊಗೊಂಬನ್ನಿ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಆವತ್ತಿಂದ ಯೂಸ್ ಮಾಡ್ತಾ ಇರೋದು ನ್ಯಾಟ್ ಹ್ಯಾಬಿಟ್ ಅವ್ರದ್ದು. ಇಂಡಿಗೋ ಪೌಡರ್ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲೂ ಸಿಗುತ್ತೆ. ಆದರೆ ಪ್ಯೂರ್ ಆಗಿರುವಂಥದ್ದನ್ನು ಒಳ್ಳೆ ಕ್ವಾಲಿಟಿಯನ್ನು ತೊಗೊಂಬನ್ನಿ. ಈ ನ್ಯಾಟ್ ಹ್ಯಾಬಿಟ್ ಅವರ ಪ್ಯಾಕೆಟ್ ಜೊತೆ ಇಂಡಿಗೋ ಪೌಡರ್ ಬರುತ್ತೆ, ಅಥವಾ ನ್ಯಾಟ್ ಹ್ಯಾಬಿಟ್ ಸೈಟಲ್ಲಿ ಅಥವಾ ಆನ್ಲೈನಲ್ಲಿ ನಿಮ್ಗೆ ಇಂಡಿಗೋ ಪೌಡರ್ ಬರುತ್ತಲ್ಲ, ಅದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಯಾಕಂತಂದರೆ ತುಂಬ ಜನ ಕೆಲವೊಂದ್ಸರಿ ಕಂಪ್ಲೇಂಟ್ ಮಾಡ್ತಾರೆ. ಏನಂತಂದರೆ, ಮೇಡಮ್ ನಾವು ಇಂಡಿಗೋ ಪೌಡರ್ ಹಾಕಿದಾಗೆ ತಲೆನೋವು ಬಂತು, ತುರ್ಸೋದಕ್ಕೆ ಶುರುವಾಯಿತು ಅಂತ. ಪ್ಯೂರ್ ಆಗಿಲ್ಲದಿದ್ರೆ ಅಷ್ಟೇ ಈ ಪ್ರಾಬ್ಲಮ್ ಬರುತ್ತೆ ಹೊರತು ನಾರ್ಮಲ್ ಆಗಿದ್ದರೆ ಚೆನ್ನಾಗಿದ್ದರೆ ಯಾವತ್ತೂ ಈ ಪ್ರಾಬ್ಲಮ್ ಬರಲ್ಲ. ಯಾಕಂತಂದ್ರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಯಾವತ್ತೂ ಈ ಸಮಸ್ಯೆ ಬಂದಿಲ್ಲ. ಸೊ ಇದೆರಡನ್ನು ಆರ್ಡರ್ ಮಾಡಿದ್ದೀರಾ. ಫಸ್ಟ್ ತಲೆ ಕೂದಲನ್ನು ಪ್ರಿಪೇರ್ ಮಾಡಬೇಕು. ಹೇಗೆ ಅಂತಂದರೆ, ತಲೆ ಕೂದಲನ್ನು ತುಂಬ ಚೆನ್ನಾಗಿ ನೀವು ತೊಳೆದಿರಬೇಕು. ಹಿಂದಿನ ರಾತ್ರಿ ತಲೆ ಸ್ನಾನ ಮಾಡಿರಬೇಕು. ಮೆಹಂದಿ ಅಪ್ಲೈ ಮಾಡೋದಿನ ತಲೆ ಕೂದಲು ಫ್ರೆಶ್ ಆಗಿರಬೇಕು, ಡ್ರೈ ಆಗಿರಬೇಕು, ಎಣ್ಣೆ ಅಂಶ ಇರಬಾರ್ದು, ಅಥವಾ ನೀವು ಕಂಡೀಷ್ನರ್ ಇದು ಯಾವುದು ಹಾಕಿರಬಾರ್ದು. ಹಿಂದಿನ ದಿನ ಸ್ನಾನ ಮಾಡುವಾಗ ತಲೆ ಕೂದಲು ಸೂಪರ್ ಫ್ರೆಶ್ ಆಗಿರಬೇಕು, ಡ್ರೈ ಆಗಿರಬೇಕು, ಒಣಗಿರಬೇಕು. ಈ ಪೇಸ್ಟನ್ನು ಓಪನ್ ಮಾಡಿ ಬೌಲ್ಗೆ ಹಾಕಿ ಕಲಿಸೋದು ಏನೂ ಬೇಕಾಗಿಲ್ಲ. ಕೈಗೆ ಗ್ಲೌಸನ್ನು ಹಾಕ್ಕೊಳ್ಳಿ. ಇದು ತುಂಬ ತುಂಬ ಮುಖ್ಯ. ನೀವು ತಲೆ ಕೂದಲಿಗೆ ಕಲರ್ ಮಾಡ್ತೀರಾ, ಇಂಡಿಗೋ ಪೌಡರ್ ಯೂಸ್ ಮಾಡಿ ಅಥವಾ ಮೆಹಂದಿ ಪೇಸ್ಟ್ ಯೂಸ್ ಮಾಡಿ, ಕೈಗೆ ಗ್ಲೌಸ್ ಹಾಕೋದನ್ನು ಮರಿಬೇಡಿ. ಅದಾದ ನಂತರ ಕೂದಲನ್ನು ನೀಟಾಗಿ ಬಿಡಿಸ್ಬಿಟ್ಟು ಬ್ರಷ್ ಸಹಾಯದಿಂದ ಅಥವಾ ಕೈಯಿಂದನೇ, ಗ್ಲೌಸ್ ಹಾಕಿರ್ತೀರಾ, ಕೈಯಿಂದನೇ ಕ್ಲೀನಾಗಿ ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಜಡೆ ಅಥವಾ ಏನಾದರೂ ತುರ್ಬು ಥರ ಕಟ್ಕೊಂಡು ಒಂದು ಕ್ಯಾಪನ್ನು ಹಾಕ್ಕೊಳ್ಳಿ. ಶವರ್ ಕ್ಯಾಪ್ ಬರುತ್ತೆ, ಇದ್ದರೆ ಹಾಕ್ಕೊಳ್ಳಿ, ಒಳ್ಳೆಯದು. ಒಂದು 2 ಗಂಟೆ ಬಿಡಬೇಕು. 2 ಗಂಟೆ ಬಿಟ್ಟು ಅಥವಾ 2ರಿಂದ 3 ಗಂಟೆ ಬಿಡ್ಬೋದು, ಜಾಸ್ತಿ ಏನೋ ಬೇಡ. ಮೆಹಂದಿ ಕೆಲವರಿಗೆ ಸ್ವಲ್ಪ ಕೋಲ್ಡ್ ಆಗ್ಬೋದು. ಅದಾದ ನಂತರ ತಲೆ ಸ್ನಾನ ಮಾಡಿ ಖಾಲಿ ನೀರಲ್ಲಿ ತೊಳಿಬೇಕು. ಶಾಂಪೂ ಹಾಕುವಂಗಿಲ್ಲ, ಸೋಪ್ ಹಾಕುವಂಗಿಲ್ಲ, ಕಂಡೀಷ್ನರ್ ಹಾಕುವಂಗಿಲ್ಲ. ಕ್ಲೀನಾಗಿ ಒಣಗಿಸ್ಕೊಳ್ಳಿ. ಆ ದಿನ ನಿಮ್ಮ ತಲೆ ಕೂದಲು ನೋಡಿದಾಗ ಡಾರ್ಕ್ ಬರ್ಗಂಡಿ ಕಲರ್, ಬ್ರೌನ್ ಕಲರ್ ಅಥವಾ ಆರೆಂಜ್ ಕಲರ್ ಕಾಣುತ್ತೆ. ತುಂಬ ಬಿಳಿ ಕೂದಲಿದ್ರೆ ಎಲ್ಲ ನಿಮಗೆ ಒಂದು ಸ್ವಲ್ಪ ಏನಿದು ಎಲ್ಲ ಆರೆಂಜ್ ಅಥವಾ ಡಾರ್ಕ್ ಬ್ರೌನ್ ಅದು ಬರ್ಗಂಡಿ ಕಲರ್ ಇದೆ ಅಂತ ಅನ್ನಿಸ್ಬೋದು. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನೆಕ್ಸ್ಟ್ ಡೇ ನಾವು ಇಂಡಿಗೋ ಪೌಡರನ್ನು ಹಾಕ್ತೀವಿ, ಅಥವಾ ಅದೇ ದಿನವೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಮೆಹಂದಿ ಹಚ್ಚಿಬಿಟ್ಟು ತೊಳ್ಕೊಂಡು ಒರೆಸಿರ್ತೀರಲ್ವ, ಒರೆಸಿ ಆದ ನಂತರ ಇಂಡಿಗೋ ಪೌಡರನ್ನು ಒಂದು ಬೌಲಿಗೆ ಹಾಕಿ ಉಗುರು ಬೆಚ್ಚಗಿನ ನೀರು ಹಾಕಿ ಚಿಟಿಕೆ ಉಪ್ಪು ಹಾಕಬೇಕು. 1 ಸ್ಪೂನ್, ಅರ್ಧ ಸ್ಪೂನ್, 1/4 ಸ್ಪೂನ್ ಅಲ್ಲ, ಒಂದಿಷ್ಟು ಚಿಟಿಕೆ ಉಪ್ಪನ್ನು ಹಾಕಬೇಕು. ಅದು ಏನಕ್ಕೆ ಅಂತಂದರೆ ಕಲರನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ. ಉಪ್ಪು ಹಾಕೋದ್ರಿಂದ ತಲೆ ಕೂದಲು ಉದ್ರೋದು ಅದಿದೆ ಏನೂ ಆಗಲ್ಲ, ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ನಾವು ಒಂದಿಷ್ಟು ಉಪ್ಪಿನ ಹಾಕಲಿ, ಚಿಟಿಕೆಯಷ್ಟು ಜಸ್ಟ್ ಕಲರ್ ಆ್ಯಕ್ಟಿವೇಟ್ ಆಗೋದಕ್ಕೆ ಹಾಕ್ತೀವಿ. ಕಲಿಸ್ಕೊಳ್ಳಿ ನೀರಲ್ಲಿ, ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನೇ ಹಾಕಬೇಕು, ತಣ್ಣಗಿನ ನೀರು ಹಾಕಬಾರ್ದು. ನೀಟಾಗಿ ಕಲಿಸ್ಕೊಳ್ಳಿ. ಇಂಡಿಗೋ ಪೌಡರ್, ಚಿಟಿಕೆ ಉಪ್ಪು, ಉಗುರು ಬೆಚ್ಚಗಿನ ನೀರು ನೀಟಾಗಿ ಕಲಿಸ್ಕೊಂಡು ಏನು ಮಾಡಿ ಅಂತಂದರೆ 10 ನಿಮಿಷ ಬಿಡಿ, ಕೇವಲ 10 ನಿಮಿಷ ಬಿಡಲಿಕ್ಕೆ. ಇದನ್ನು ಮೆಹಂದಿ ಥರ ನೀವು ಗಂಟೆಗಟ್ಟಲೆ ಅಥವಾ 4 ಗಂಟೆ ಎಲ್ಲ ನೆನೆಸಿಟ್ಟು ಬಿಡಲಿಕ್ಕಿಲ್ಲ, ಕೇವಲ 10 ನಿಮಿಷ. ಅದಾದ ನಂತರ ನೀವು ಮೆಹಂದಿ ಹಾಕಿ ಒರೆಸಿರ್ತೀರಲ್ವ, ಕೂದಲು ಸ್ವಲ್ಪ ಒದ್ದೆ ಇರುತ್ತೆ ಅಂತ ಇಟ್ಕೊಳ್ಳಿ, ತಲೆನೇ ಕೆಡಿಸ್ಕೊಬೇಡಿ. ಒದ್ದೆ ತಲೆ ಕೂದಲಿಗೆ ಕ್ಲೀನಾಗಿ ಹಚ್ಚಿ ಇವಾಗ ಮಾತ್ರ ನೀವು ಶವರ್ ಕ್ಯಾಪ್ ಅದು ಏನಾದರೂ ಒಂದಿದ್ರಲ್ಲಿ ಕವರ್ ಮಾಡಲೇಬೇಕು. ಇಂಡಿಗೋ ಪೌಡರ್ ಹಾಕಿ ತಲೆ ಕೂದಲಿಗೆ ಕಲರ್ ಮಾಡುವಾಗ ಮತ್ತೆ ಹೇಳ್ತಾ ಇದ್ದೇನೆ, ಗ್ಲೌಸನ್ನು ಯೂಸ್ ಮಾಡಲೇಬೇಕಿಲ್ದಿದ್ರೆ ಕೈ ಹಾಳಾಗುತ್ತೆ, ಕಪ್ಪಾಗುತ್ತೆ. ಕ್ಲೀನಾಗಿ ಹಚ್ಚಿ ಒಂದು ಪ್ಲಾಸ್ಟಿಕ್ ಕವರ್ ಇದ್ರೂ ತಲೆಗೆ ಈ ಥರ ಕವರ್ ಮಾಡ್ಕೊಳ್ಳಿ, ಅಥವಾ ಶವರ್ ಕ್ಯಾಪ್ ಇದ್ದರೆ ಕ್ಲೀನಾಗಿ ಕವರ್ ಮಾಡ್ಕೊಳ್ಳಿ. ಯಾಕಂತಂದರೆ 1 ಗಂಟೆ ಇಂಡಿಗೋ ಪೌಡರ್ ಪೇಸ್ಟ್ ಹಾಕಿ ಬಿಡಬೇಕಾಗುತ್ತೆ. ಆ ಇಂಡಿಗೋ ಪೌಡರ್ದು ಪೇಸ್ಟ್ ಡ್ರೈ ಆಗಬಾರ್ದು, ಒಣಗಬಾರ್ದು. ಒಣಗಿದ್ರೆ ಕಲರ್ ಡೈಲ್ಯೂಟ್ ಆಗುತ್ತೆ. ನಾವು ಸ್ನಾನ ಮಾಡುವಷ್ಟೊತ್ತಿಗೆ ಅದೊಂದು ಸ್ವಲ್ಪ ವೆಟ್ಟೇ ಇರಬೇಕು. ಯಾಕಂತಂದರೆ ಕ್ಲೀನಾಗಿ ತಲೆ ಕೂದಲಲ್ಲಿ ಕಲರ್ ಆ್ಯಕ್ಟಿವೇಟ್ ಆಗುತ್ತೆ. ಮೆಹಂದಿ ಅಥವಾ ಹೆನ್ನ ಪೇಸ್ಟ್ ಹಾಕಿದ್ದಾಗ ಡಾರ್ಕ್ ಬರ್ಗಂಡಿ ಕಲರ್ ಬಂದಿತ್ತು. ಈಗ ಇಂಡಿಗೋ ಡಾರ್ಕ್ ಬರ್ಗಂಡಿ ಆರೆಂಜ್ ಕಲರ್ ಬಂದಿರುತ್ತೆ. ಈಗ ಇಂಡಿಗೋ ಪೌಡರ್ ಹಾಕಿ ಪೇಸ್ಟ್ ಹಾಕಿ 1 ಗಂಟೆ ಬಿಟ್ಟು ನೀವು ತಲೆ ಸ್ನಾನ ಮಾಡ್ತೀರಲ್ವ, ಆವಾಗ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಬರುತ್ತೆ ನಿಮ್ಮ ತಲೆಗೆ. ಮೆಹಂದಿ
ಹಾಕಿದ ದಿನವೇ ಮಾಡ್ಬೋದು. ತಲೆ ಕೂದಲು ಒರೆಸಿ ಇಂಡಿಗೋ ಪೌಡರ್ದು ಪೇಸ್ಟನ್ನು ಕಲಸಿ ಹಚ್ಚಿ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಸೋಪು ಶಾಂಪು ಹಾಕುವಂಗಿಲ್ಲ. ಚೂರು ನಿಮಗೆ ರಫ್ ಆಗಿದ್ದಾಗ ಅನಿಸುತ್ತೆ ತಲೆಗೂದಲು, ತಲೆ ಕೆಡಿಸ್ಕೋಬೇಡಿ. ಅದಕ್ಕೂ ಒಂದು ಒಳ್ಳೆಯ ಐಡಿಯಾನ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ಆದರೆ ಇಂಡಿಗೋ ಪೌಡರ್ ಪೇಸ್ಟ್ ಹಾಕಿ ತಲೆ ಸ್ನಾನ ಮಾಡ್ತಿರಲ್ವ, ಆ ಟೈಮಲ್ಲಿ ಸೋಪು ಹಾಕಬೇಡಿ, ಶಾಂಪು ಹಾಕಬೇಡಿ, ಕಂಡೀಷ್ನರು ಹಾಕಬೇಡಿ. ಕ್ಲೀನಾಗಿ ಒರೆಸಿ ಟ್ರೈ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಈ ಡಾರ್ಕ್ ಬ್ರೌನ್ ಇದೆಯಲ್ವ ಮೆಹಂದಿ, ಆಮೇಲೆ ಇಂಡಿಗೋ ಪೌಡರ್ದು ಒಂಥರ ಗ್ರೀನ್ ಕಲರ್, ಅಂದರೆ ಡಾರ್ಕ್ ಗ್ರೀನ್ ಈ ಥರ ಕಲರ್ ಬರುತ್ತೆ. ಎರಡು ಮಿಕ್ಸ್ ಆಗಿ ಬ್ಲ್ಯಾಕ್ ಶೇಡ್ ಬರುತ್ತೆ. ನಿಮಗೆ ಹಾಕಿದ ದಿನ ನಿಮ್ಮ ತಲೆಗೂದಲು ಯಾಕೋ ಇಲ್ಲಿ ಸ್ವಲ್ಪ ಲೈಟಾಗಿ ಬ್ರೌನ್ ಇದೆಯಲ್ವಾ ಅಂತ ಅನ್ನಿಸ್ಬೋದು. ಆದರೆ ಅದು ಕಂಪ್ಲೀಟಾಗಿ ಆ್ಯಕ್ಟಿವೇಟ್ ಆಗೋದಕ್ಕೆ 24 ಗಂಟೆ ತಗೊಳುತ್ತೆ. ನೆಕ್ಸ್ಟ್ ಡೇ ನೀವು ನೋಡಿದಾಗ ತಲೆಗೂದಲು ಕಂಪ್ಲೀಟಾಗಿ ನ್ಯಾಚುರಲ್ ಬ್ಲ್ಯಾಕ್ ಬಂದಿರುತ್ತೆ. ಇದನ್ನು ಇಂಡಿಗೋ ಪೌಡರ್ ಪೇಸ್ಟನ್ನು ಮೆಹಂದಿ ಹಾಕಿದ ದಿನ ಬೇಕಾದರೂ ಮಾಡ್ಬೋದು, ಅಥವಾ ಮೆಹಂದಿ ಹಾಕಿ ಸ್ನಾನ ಮಾಡಿ ತಲೆ ಕೂದಲನ್ನು ಡ್ರೈ ಮಾಡಿ ಬಿಟ್ಬಿಡಿ. ನೆಕ್ಸ್ಟ್ ಡೇ ಸೇಮ್ ಪ್ರೊಸೀಜರ್ ಮಾಡಿ ನಾನು ಹೇಳಿರುವಂಥದ್ದನ್ನು. 2 ದಿನದಲ್ಲೂ ಮಾಡ್ಬೋದು ಈ ಪ್ರೊಸೆಸ್, ಒಂದೇ ದಿನದಲ್ಲೂ ಮುಗಿಸ್ಕೋಬೋದು. 2ನೇ ದಿನ 2 ದಿನದಲ್ಲಿ ಮಾಡೋದಿದ್ರೆ ಒಂದಿನ ಮೆಹಂದಿ ಹಾಕೋದು, ಇನ್ನೊಂದು ದಿನ ನೆಕ್ಸ್ಟ್ ಡೇ ತಲೆ ಕೂದಲು ಒಣಗಿರುತ್ತೆ, ಡ್ರೈ ಆಗಿರುತ್ತೆ, ಎಣ್ಣೆ ಏನೂ ಹಾಕಿರಲ್ಲ. ಆಗ ಇಂಡಿಗೋ ಪೌಡರ್ ಪೇಸ್ಟನ್ನು ಕಲಿಸೋದು ಸೇಮ್ ಪ್ರೊಸೀಜರ್. ಸ್ವಲ್ಪ ಬಿಸಿನೀರು, ಚಿಟಿಕೆ ಉಪ್ಪು ಹಾಕಿ ಕಲಸಿ ಕೂದಲಿಗೆ ಕ್ಲೀನಾಗಿ ಹಚ್ಚಿಬಿಟ್ಟು ಶವರ್ ಕ್ಯಾಪ್ ಹಾಕಿ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡುವಂಥದ್ದು. ಸೋಪು ಶಾಂಪು ಹಾಕುವಂಗಿಲ್ಲ. ಇಂಡಿಗೋ ಪೌಡರ್ ಪೇಸ್ಟನ್ನು ಹಾಕಿ 24 ಗಂಟೆ ಆದ ನಂತರ ಕ್ಲೀನಾಗಿ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ, ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ಚೂರು ಲೈಟಾಗಿ ಬಿಸಿ ಮಾಡಿಕೊಂಡು ತಲೆ ಕೂದಲಿಗೆ ಲೈಟಾಗಿ ಹಚ್ಚಿ ಬಿಟ್ಬಿಡಿ. ಜಾಸ್ತಿ ಮಸಾಜ್ ಮಾಡೋದಕ್ಕೆ ಹೋಗಬೇಡಿ, ಕಲರ್ ಡೈಲ್ಯೂಟ್ ಆಗುತ್ತೆ. ಲೈಟಾಗಿ ಹಚ್ಚಿ ಅದಾದ ನಂತರ 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ. ಇವಾಗ ಶಾಂಪನ್ನು ಬಳಸ್ಬೋದು. ಮೈಲ್ಡ್ ಆಗಿರೋಂಥ ನ್ಯಾಚುರಲ್ ಶಾಂಪನ್ನು ಯೂಸ್ ಮಾಡಿ. ಕಲರ್ ಜಾಸ್ತಿ ಹೋಗೋದಂಥದ್ದು ನ್ಯಾಚುರಲ್ ಶಾಂಪು ಚೆನ್ನಾಗಿರುತ್ತೆ, ಮೈಲ್ಡ್ ಆಗಿರೋಂಥದ್ದನ್ನು ಉಪಯೋಗ ಮಾಡಿ. ಹಾಗೆಯೇ ಈಗ ನೀವು ತಲೆ ಕೂದಲೆಲ್ಲ ತೊಳೆದಾದ ನಂತರ ಒಂದು ಸ್ವಲ್ಪ ಕಂಡೀಷ್ನರ್ನ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೋಬೋದು. ಅಂದರೆ ನೀರು ಹಾಕೋಬೋದು, ತಿಕ್ಕಿ ನೀರು ಹಾಕ್ಬೋದು, ಅಥವಾ ಮೊಸರನ್ನ ಹಾಕಿ ಸ್ವಲ್ಪ ತಿಕ್ಕಿ ತಲೆಗೆ ನೀರು ಹಾಕೋಬೋದು, ಅಥವಾ ಅಲೋವೆರಾ ಜೆಲ್ಲನ್ನು ಸ್ವಲ್ಪ ಹಾಕಿ ತಿಕ್ಕಿ ತಲೆ ಸ್ನಾನ ಮಾಡ್ಬೋದು. ಮೊಸರು, ಕಂಡೀಷ್ನರ್, ಅಲೋವೆರಾ ಜೆಲ್ ಇದೆಲ್ಲದು ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ. ಮೆಹಂದಿ ಮತ್ತು ಇಂಡಿಗೋ ಪೇಸ್ಟ್ ಹಾಕಿದಾಗ ಕೆಲವರು ಇವರ ಮೆಹಂದಿ ಆ್ಯಕ್ಚುಲಾಗಿ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಮೆಹಂದಿ ಹಾಕಿದ ನಂತರ ತಲೆ ಕೂದಲು ತುಂಬ ಸಿಲ್ಕ್ ಅಂತ ಅನಿಸುತ್ತೆ. ಅವ್ರದ್ದಲ್ಲಿ ಎಲ್ಲದೂ ಒಳ್ಳೊಳ್ಳೆ ಅಂಶಗಳನ್ನು ಹಾಕಿರ್ತಾರೆ. ಆದರೆ ಇಂಡಿಗೋ ಪೌಡರ್ ಪೇಸ್ಟ್ ಹಾಕಿದ ನಂತರ ನಿಮ್ಗೊಂದು ಸ್ವಲ್ಪ ತಲೆ ಕೂದಲು ಯಾಕೋ ರಫ್ ಆಗಿದೆಯಲ್ಲ ಅಂತ ಅನಿಸುತ್ತೆ. ಆದರೆ 24 ಗಂಟೆ ಬಿಟ್ಟು ತಲೆಗೆ ಎಣ್ಣೆ ಹಚ್ಚಿ 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ತೀರಲ್ವ, ಆ ಟೈಮಲ್ಲಿ ನೀವು ಅಲೋವೆರಾ ಜೆಲ್, ಕಂಡೀಷ್ನರು, ಮೊಸರು ಹಾಕಿ ತಿಕ್ಕಿದಾಗ ತಲೆ ಕೂದಲು ಸಾಫ್ಟ್ ಆಗುತ್ತೆ, ನೈಸ್ ಆಗುತ್ತೆ, ಶೈನ್ ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ರೆಗ್ಯುಲರ್ ಆಗಿದ್ದನ್ನೇ ಮಾಡುವಂಥದ್ದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಒಂದು 6 ವಾರ ಇದೆಯಲ್ವಾ, ಆ ಬ್ಲ್ಯಾಕ್ ಕಲರ್ ಹೋಗಲ್ಲ. ಆಮೇಲೆ ಲೈಟಾಗಿ ಸ್ವಲ್ಪ ಡಾರ್ಕ್ ಬ್ರೌನ್ ಶೇಡ್ ಬರುತ್ತಲ್ಲ ಅಂತ ಅನ್ಸುತ್ತೆ. ಅಂದರೆ ನಿಮಗೆ ಇಂಡಿಗೋ ಕಲರ್ದು ಕಲರ್ ಫೇಡ್ ಆಗ್ಬೋದು, ಆದರೆ ಮೆಹಂದಿದು ತುಂಬ ಟೈಮ್ ತನಕ ನಿಮಗೆ ಆ ಡಾರ್ಕ್ ಬ್ರೌನ್ ಹಾಗೇ ಇರುತ್ತೆ. ನಿಮ್ಮದು ಸ್ವಲ್ಪ ಬೆಳ್ಳಗಾಗಿದೆ ಅಂತಂದರೆ ನಿಮಗೆ ಇಲ್ಲಿ ನೋಡಿ ಈ ಥರ ಈ ಬರ್ಗಂಡಿ ಶೇಡ್ಸ್ ಇದೆಲ್ಲ ಇಂಥ ಕಲರ್ ಓಕೆ ಅಂತಂದರೆ ನೀವು ಎಷ್ಟೋ ಟೈಮ್ ತನಕ ಆ ಮೆಹಂದಿ ಕಲರ್ ಹೋಗೋ ತನಕ ನೀವು ಮತ್ತೆ ರೀಕಲರ್ ಅಥವಾ ನೀವು ಮತ್ತೆ ರೂಟ್ ಟಚಪ್ ಮಾಡೋಂಥ ಅವಶ್ಯಕತೆಯೇ ಇರಲ್ಲ. ಸ್ವಲ್ಪ ಇರುತ್ತೆ. ಆ ಬರ್ಗಂಡಿ ಕಲರ್ ಚೆನ್ನಾಗೇ ಕಾಣಿಸುತ್ತೆ, ಏನೂ ಡಿಫ್ರೆನ್ಸ್ ಅನ್ಸಲ್ಲ. ನಿಮ್ಮದು ತುಂಬ ಬೆಳಗಾಗಿದೆ ತಲೆ ಕೂದಲು ಅಂತಂದರೆ ಸ್ವಲ್ಪ ನೀವು ಮತ್ತೆ ಇಂಡಿಗೋ ಪೌಡರಿನ ಟಚಪ್ ಮಾಡ್ಕೋಬೇಕು. ಒಂದು 6 ವಾರ ಬಿಟ್ಟಾದ ನಂತರ ಮೆಹಂದಿ ಮತ್ತೆ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಂಡಿಗೋ ಪೌಡರ್ ಪೇಸ್ಟನ್ನು ಕಲಿಸ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ತಲೆಗೆ ಹಚ್ಚಿಬಿಟ್ಟು 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಮತ್ತೆ ನಿಮಗೆ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಬರುತ್ತೆ. ಅದಾದ ನಂತರ 1 ತಿಂಗಳು ಬಿಟ್ಟಾದ ನಂತರ ಮತ್ತೆ ನೀವು ಮೆಹಂದಿ ಅಥವಾ ನೀವು ಇಂಡಿಗೋ ಪೌಡರ್ದು 1 ತಿಂಗಳು 2 ತಿಂಗಳು ಬಿಟ್ಟು ಮತ್ತೆ ಟಚಪ್ ಅಂದರೆ ಫುಲ್ಲಾಗಿ ಹಾಕೋಬೋದು. ಆದರೆ ನೀವು ನಾರ್ಮಲಿ ಏನು ಈ ಕೆಮಿಕಲ್ ಹೇರ್ ಕಲರ್ ಹಾಕ್ತಿರಲ್ವ, ಅದನ್ನ 2 ತಿಂಗಳಿಗೆ ಒಂದ್ಸರಿ, 1.5 ತಿಂಗಳಿಗೋಸ್ಕರ ಪದೇ ಹಾಕ್ತಾನೆ ಇರಬೇಕಾಗುತ್ತೆ. ಮೆಹಂದಿ ಮತ್ತು ಇಂಡಿಗೋದು ಆ ಥರ ಅಲ್ಲ. ಮೆಹಂದಿದು ಕಲರ್ 2 ತಿಂಗಳಲ್ಲ 3 ತಿಂಗಳ ತನಕ ತುಂಬ ಡೀಪಾಗಿ ಹಾಗೇ ಉಳಿದಿರುತ್ತೆ. ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ತುಂಬ ಚೆನ್ನಾಗಿದೆ. ನೀವು 1.5 ತಿಂಗಳಿಗೆ ಒಂದ್ಸರಿ ಟಚಪ್ ಮಾಡಿದರೆ ಸಾಕು, ಒಳ್ಳೆ ಕಲರ್ ಉಳಿದಿರುತ್ತೆ. ಮತ್ತು ಫುಲ್ಲು ಡಲ್ ಆಗಿದೆ ಮೆಹಂದಿದು ಕಲರ್ ಅಂತಂದಾಗ ಮತ್ತೆ ಮೆಹಂದಿ ಮತ್ತು ಇಂಡಿಗೋ ಪೌಡರನ್ನು ಹಾಕ್ಕೊಂಡು ಕ್ಲೀನಾಗಿ ಇನ್ನೊಂದ್ಸರಿ ತಲೆ ಕೂದಲಿಗೆ ಕಲರ್ ಮಾಡಿಕೊಂಡ್ರೆ ಆಯಿತು. ಇದರಿಂದ ಉಪಯೋಗ ಏನು ಅಂತಂದರೆ ಮೆಹಂದಿ ನಿಮ್ಮ ಹೇರ್ ಗ್ರೋತಿಗೆ ಒಳ್ಳೆಯದು, ತಲೆ ಕೂದಲು ಚೆನ್ನಾಗಿ ಬರಲಿಕ್ಕೆ ಒಳ್ಳೆಯದು, ದಪ್ಪ ಆಗಲಿಕ್ಕೆ ಅಥವಾ ಬೇಗ ಉದುರುತ್ತೆ ಅನ್ನುವಂಥ ಟೆನ್ಷನ್ ಇರೋದಿಲ್ಲ, ಅದಿರಲ್ಲ. ಆಮೇಲೆ ಇದರಲ್ಲಿ ಇದು ಏನಂತಾರೆ ಆಮ್ಲ ಪೌಡರ್ ಹಾಕಿರೋದ್ರಿಂದ ಮತ್ತು ಇನ್ನೇನೋ ಅವರು ಹಾಕಿರ್ತಾರೆ ನ್ಯಾಟ್ ಹ್ಯಾಬಿಟಲ್ಲಿ, ನಿಮಗೆ ಗ್ರೇ ಹೇರ್ ಅವಾಗವಾಗ ಅಂದರೆ ಈ ಇದರಲ್ಲಿ ಅಮೋನಿಯಾ ಎಲ್ಲ ಇರಲ್ಲ, ಗ್ರೇ ಹೇರ್ ಮತ್ತೆ ಪುನಃ ಬರೋದು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ, ಅವಾಯ್ಡ್ ಆಗುತ್ತೆ. ಯಾಕಂತಂದರೆ ಆಮ್ಲ ತಲೆ ಕೂದಲಿಗೆ ನ್ಯಾಚುರಲಾಗಿ ಕಪ್ಪು ಬಣ್ಣ ಬರಲಿಕ್ಕೆ ಸಹಕಾರಿ ಮಾಡುತ್ತೆ. ಬೇಗ ಎಲ್ಲ ತಲೆ ಕೂದಲು ನೆರೆಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೆಮಿಕಲ್ ಹೇರ್ ಡೈ ಬೇಗ ಒಂದು ಸ್ವಲ್ಪ ನಾವು 1 ಸರಿ 2 ಸರಿ ಹಾಕಿದರೆ ಮಿಕ್ಕಿದ್ದು ಉಳಿದಿದ್ದೆಲ್ಲ ಬೆಳಗಾಗುತ್ತೆ.
ಇದು ಆ ಥರ ಅಲ್ಲ, ಉಳಿದಿರೋ ತಲೆ ಕೂದಲನ್ನ ಸೇಫಾಗಿರುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಕಂಪ್ಲೀಟಾಗಿ ನಾನು ಎಲ್ಲ ಸ್ಟೆಪ್ಸನ್ನು ನಿಮ್ಗೆ ಹೇಳಿದ್ದೀನಿ. ಏನಾದರೂ ಹಚ್ಕೊಳ್ತೀರಾ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಈ ಅಮೀಸ್ ಗ್ಲೋ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೀವು ಮಾತ್ರ ನೋಡೋದ್ರೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ ಹೇರ್ ಕಲರ್ ಮಾಡೋ ಬಗ್ಗೆ, ನ್ಯಾಚುರಲಾಗಿ ಹೇರ್ ಕಲರ್ ಮಾಡೋದ್ರ ಬಗ್ಗೆ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.